ಉಗ್ರರ ಗುಂಡೇಟಿಗೆ ಬೆಂಗಳೂರು ಟೆಕ್ಕಿ ಭರತ್ ಸಾವನ್ನಪ್ಪಿದ್ದಾರೆ. ಮನೆ ಮುಂದಿನ ರಸ್ತೆಯಲ್ಲಿ ಪೊಲೀಸರು ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಭರತ್ ತಂದೆ ತಾಯಿಗೆ ಮಗ ಸತ್ತ ಮಾಹಿತಿ ಇನ್ನೂ ಗೊತ್ತೇ ಆಗಿಲ್ಲ. ಎಂದಿನಂತೆ ತಂದೆ ಚನ್ನವೀರಪ್ಪ ಅವರು ವಾಕಿಂಗ್ ಮಾಡ್ತಾ ಇದ್ರು. ಇದರ ಸಣ್ಣ ಅರಿವು, ಕಿಂಚಿತ್ತು ಅರಿವು ಕೂಡ ಅವ್ರಿಗಿರಲಿಲ್ಲ. ಮತ್ತಿಕೆರೆಯ ಸುಂದರ್ ನಗರದಲ್ಲಿ ಭರತ್ ನಿವಾಸ ಇದೆ. ಕಾಶ್ಮೀರಕ್ಕೆ ಭರತ್ ಭೂಷಣ್ ಸಹೋದರ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಹೋಗಿದ್ದಾರೆ. ಬಟ್ ಮಗನಿಗೆ ಹಿಂಗಾಗಿದೆ ಇಂಥವರ ಕಾರಣಕ್ಕೆ ಅನ್ನೋದು ತಂದೆ ತಾಯಿ ಗಮನಕ್ಕೆ ಬಂದೇ ಇಲ್ಲ. ಬಂದಾಗ ಅವ್ರದ್ದು ಸ್ಥಿತಿಯನ್ನು ಇಮ್ಯಾಜಿನ್ ಮಾಡೋದಕ್ಕೂ ನಮಗೆ ಭಯ ಆಗುತ್ತೆ. ತಂದೆ ತಾಯಿ ಎಷ್ಟು ಕಣ್ಣಿನ ರೆಪ್ಪೆ ಥರ ನೋಡ್ಕೊಂಡು ಇಷ್ಟು ವರ್ಷ ಎದೆ ಎತ್ತರಕ್ಕೆ ಬೆಳೆದಂತಹ ಮಗ, ಇಡೀ ಬದುಕಿನ ಭಾರವನ್ನು ಹೊತ್ತಂತಹ ಮಗನ ಸ್ಥಿತಿ ಹಿಂಗಾಗತ್ತೆ ಅಂದಾಗ ಅವರು ಅದನ್ನು ಹೆಂಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ನಮಗೆ. ತುಂಬ ಜನ ಇದೇ ಸುದ್ದಿಯನ್ನು ತಿಳಿದ ತಕ್ಷಣ ಇನ್ನೇನೋ ದೊಡ್ಡ ಅನಾಹುತಗಳಾಗುತ್ತೆ. ಹೀಗಾಗಿ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾದ ಅತಿ ದೊಡ್ಡ ಜವಾಬ್ದಾರಿ ಪರಿವಾರದ ಮೇಲಿದೆ. ಪೊಲೀಸರಿಗೂ ಕಷ್ಟ, ಕುಟುಂಬಸ್ಥರಿಗೂ, ನೆರೆಹೊರೆಯವರಿಗೂ ಎಲ್ರಿಗೂ ಕೂಡ ಇದು ದುಃಖದ ಸಮಯ, ಸಂಕಷ್ಟದ ಸಮಯ. ನಿಧಾನಕ್ಕೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಫ್ಯಾಮ್ಲಿಗೆ ಒಂಚೂರು ಕೂಡ ಅರಿವಿಲ್ಲ ಇಲ್ಲೇನಾಗಿದೆ, ಯಾವ ಕಾರಣಕ್ಕೆ ಹಾಕ್ತಿದ್ದಾರೆ ಅಂತ. ಇವರೇ ನೋಡಿ ಭರತ್ ಭೂಷಣ್. ಕಾಶ್ಮೀರದ ಸೌಂದರ್ಯ ಹೇಗಿದೆ ಅಂತ ನೋಡೋದಕ್ಕೆ ಹೋಗಿ ವಾಪಸ್ ಬಾರದೇ ಇರೋ ಲೋಕಕ್ಕೆ ಹೋದ್ರು. ಕಲ್ಲಂಗಡಿಗೆ ಕರುಬಿದವರು ತಲೆ ಹೊಡೆದಂತಹ ವಿಚಾರ, ತಲೆ ಸಿಡಿದಿರುವಂತಹ ವಿಚಾರದ ಬಗ್ಗೆ ಮಾತಾಡ್ತಿಲ್ಲ ಇನ್ನೂ ಕೂಡ. ಈಗೊಂದು 2 ದಿನ ಆದಮೇಲೆ ಬರ್ತಾರೆ ನೋಡಿ ಅಣಬೆಗಳು.